ಸಾರಿಗೆ ನೌಕರರಿಂದ ಶಾಂತಿಯುತ ಪ್ರತಿಭಟನೆಗೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ನಾಳೆಯಿಂದ ಪ್ರತಿಭಟನೆ ಮಾಡುವುದಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾಕಂತಂದ್ರೆ ನಾಳೆ ಬಸ್ಗಳು ಓಡಾಡುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಇದೀಗ ಪ್ರಯಾಣಿಕರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಹಲವು ರೀತಿಯಾದಂತಹ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯವನ್ನ ಮಾಡಿ ಆಗ್ರಹಿಸಿ ಇದೀಗ ಪ್ರತಿಭಟನೆಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಸಾರಿಗೆ ನೌಕರರಿಂದ ಶಾಂತಿಯುತ ಪ್ರತಿಭಟನೆಗೆ ತಯಾರಿಯನ್ನ ಮಾಡಲಾಗ್ತಾ ಇರುವಂತದ್ದು. ನಾಳೆ ಸಾರಿಗೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಪ್ರಯಾಣಿಕರು ಆತಂಕ ಪಡುವ ಅಗತ್ಯವಿಲ್ಲ. ಎಂದಿನಂತೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಸಂಚಾರ ಇರುತ್ತೆ. ಯಾವುದೇ ರೀತಿಯಾದಂತಹ ಭಯಪಡುವಂತಹ ಅವಶ್ಯಕತೆ ಇಲ್ಲ. ವ್ಯತ್ಯಯ ಆಗೋದಿಲ್ಲ ಸಾರಿಗೆ ಸಂಚಾರದಲ್ಲಿ. ಸಾರಿಗೆ ನೌಕರರಿಂದ ಶಾಂತಿಯುತ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ಎಂದಿನಂತೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಕಾರ್ಯವನ್ನ ನಿರ್ವಹಿಸುತ್ತಾ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ರಾಜ್ಯದಾದ್ಯಂತ ಪ್ರತಿಭಟನೆ ಬಗ್ಗೆ ಅಂತಿಮ ತೀರ್ಮಾನ ಆಗಿಲ್ಲ. ನಾಳೆ ಸಂಜೆ ಬಂದ್ ಬಗ್ಗೆ ಅಂತಿಮ ತೀರ್ಮಾನ ಆಗಿಲ್ಲ. ಇನ್ನೂ ಕೂಡ ಸಾರಿಗೆ ನೌಕರರ ಜೊತೆ ಮಾತನಾಡಿ ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಸಾರಿಗೆ ನೌಕರರಿಂದ ಶಾಂತಿಯುತ ಪ್ರತಿಭಟನೆಗೆ ತಯಾರಿಯನ್ನ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಸಾರಿಗೆ ಬಸ್ಗಳಲ್ಲಿ ಯಾವುದಾದ್ರೂ ರೀತಿಯಾದಂತಹ ವ್ಯತ್ಯಯ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಪ್ರಯಾಣಿಕರಲ್ಲೂ ಕೂಡ ಇತ್ತು. ಆದ್ರೆ ಇದೀಗ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿರುವಂತದ್ದು. ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗೋದಿಲ್ಲ. ಎಂದಿನಂತೆ ಯಥಾ ಪ್ರಕಾರ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಟವನ್ನ ನಡೆಸ್ತವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಾರಿಗೆ ನೌಕರರಿಂದ ಶಾಂತಿಯುತ ಪ್ರತಿಭಟನೆಗೆ ತಯಾರಿಯನ್ನ ನಡೆಸಿರುವಂತದ್ದು. ನಾಳೆ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ನಾಳೆ ಮತ್ತು ನಾಡಿದ್ದು ಸಾರಿಗೆ ನೌಕರರಿಂದ ಅಂತಂದ್ರೆ ಪ್ರತಿಭಟನೆ ನಡೆಸಿ ಏನು ಬಂದ್ ಮಾಡಲಾಗುತ್ತೆ ಅನ್ನುವಂತಹದ್ದು ಚರ್ಚೆ ಇದೀಗ ಸಾಕಷ್ಟು ಆಗ್ತಾ ಇರುವಂತದ್ದು. ನಾಳೆ ಸಾರಿಗೆ ನೌಕರರಿಂದ ಪ್ರತಿಭಟನೆ ಇರುವಂತದ್ದು ನಿಜ. ಆದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಬಿಎಂಟಿಸಿ ಆಗಿರಬಹುದು, ಕೆಎಸ್ಆರ್ಟಿಸಿ ಆಗಿರಬಹುದು, ರಾಜ್ಯದ 4 ನಿಗಮಗಳಲ್ಲೂ ಕೂಡ ಅಂತಂದ್ರೆ ಯಾವುದೇ ರೀತಿಯಾದಂತಹ ಬಸ್ ಸಂಚಾರದ ವ್ಯತ್ಯಯ ಇರೋದಿಲ್ಲ. ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇರುತ್ತೆ. ಆದ್ರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಾರಿಗೆ ನೌಕರರು ಅಂತಂದ್ರೆ ನಗರದ ಬೆಂಗಳೂರ ಫ್ರೀಡಂ ಪಾರ್ಕ್ ನಲ್ಲಿ ಅಂತಂದ್ರೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿ ಸರ್ಕಾರಕ್ಕೆ ತಮ್ಮ ಏನೇನು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳನ್ನು ಮತ್ತು ಬೇಡಿಕೆಗಳನ್ನ ಅಂತಂದ್ರೆ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡೋದಕ್ಕೆ ಸಾರಿಗೆ ಮುಖಂಡರು ಅಥವಾ ಸಾರಿಗೆ ನೌಕರರು ಅಂತಂದ್ರೆ ತೀರ್ಮಾನ ಮಾಡಿರುವಂತದ್ದು. ಒಂದು ವೇಳೆ ಏನಾದ್ರೂ ನಾಳೆ ಸಂಜೆ 4 ಗಂಟೆ ಒಳಗಾಗಿ ಸಾರಿಗೆ ನೌಕರರ ಬೇಡಿಕೆಗಳನ್ನ ಸರ್ಕಾರ ಆಲಿಸದಿದ್ದಲ್ಲಿ ಅಥವಾ ಸರ್ಕಾರದಿಂದ ಅಂತಂದ್ರೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರದೇ ಇದ್ದಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರು ನಾಳಿನ ಅಂದ್ರೆ ನಾಳೆ ಸಂಜೆ ಅಂತಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ಅಂತಂದ್ರೆ ನಾಡಿದ್ದು ನಾವು ಪ್ರೊಟೆಸ್ಟ್ ಅನ್ನ ಮಾಡಬೇಕಾ ಮಾಡಬಾರ್ದ ಅನ್ನುವಂತಹ ತೀರ್ಮಾನವನ್ನ ಸಾರಿಗೆ ನೌಕರರಿಂದ ಅಂತಂದ್ರೆ ಒಮ್ಮತವನ್ನ ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಬಂದ್ ಮಾಡೋದಕ್ಕೆ ಅಂತಂದ್ರೆ ತೀರ್ಮಾನವನ್ನ ನಾಳೆ ಸಂಜೆ 4 ಗಂಟೆಗೆ ಅಂತಿಮವಾಗಿ ಆಗುತ್ತೆ. ಒಂದು ವೇಳೆ ಏನಾದ್ರೂ ನಾಳೆ ಸಂಜೆ ಒಳಗಡೆ ಸರ್ಕಾರ ಇವರ ಬೇಡಿಕೆಗಳಿಗೆ ಈಡೇರಿಕೆಗೆ ಅಂತಂದ್ರೆ ಸ್ಪಂದಿಸದೇ ಇದ್ದಂತ ಸಂದರ್ಭದಲ್ಲಿ ನಾಳೆ ಏನಾದ್ರೂ ತೀರ್ಮಾನ ಆಗಿದ್ದೇ ಆದಂತ ಸಂದರ್ಭದಲ್ಲಿ ನಾಡಿದ್ದು ಅಂದ್ರೆ 20ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಪ್ರೊಟೆಸ್ಟ್ ಅನ್ನ ನಾವು ಮಾಡ್ತೇವೆ. ರಾಜ್ಯದ 4 ನಿಗಮಗಳಿಂದಲೂ ಕೂಡ ಅಂತಂದ್ರೆ ಬಸ್ ಅನ್ನ ಸ್ಟಾಪ್ ಮಾಡಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂತಹ ತೀರ್ಮಾನವನ್ನು ಕೂಡ ಈಗ ಮಾಡಿರುವಂತದ್ದು. ಆದ್ರೆ ನಾಳೆ ಸಂಜೆವರೆಗೂ ಯಾವ ರೀತಿಯಾಗಿ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ, ಸರ್ಕಾರ ಇವರಿಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಅದರ ಆಧಾರದ ಮೇಲೆ ಬಂಧನ ಬಗ್ಗೆ ತೀರ್ಮಾನ ಆಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ಮಧ್ಯೆ ಯಾವೆಲ್ಲ ತೀರ್ಮಾನಗಳಾಗುತ್ತೆ ನಾಳೆ ಸಂಜೆ ಒಳಗಡೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಸುಕನ್ಯಾ. ಧನ್ಯವಾದಗಳು ಮಂಜುನಾಥ್ ನಿರೌಣಿ ಹೆಚ್ಚಿನ ಮಾಹಿತಿಗಾಗಿ.